ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಬೆಳಗ್ಗೆ ಟಿಫನ್ಗೆ ಚಪಾತಿ ಮಾಡ್ತಾಯಿದ್ದೇನೆ. ಚಪಾತಿ ಜೊತೆ ಸರಿ ಆಲೂಗಡ್ಡೆ ಫ್ರೈ ಮಾಡೋಣ ಅಂತ. ಇದು ಆಲೂಗಡ್ಡೆ ಫ್ರೈ ಖಾರದ ಪುಡಿ ಹಾಕಿ ಮಾಡ್ತಾರಲ್ಲ, ಆ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಇದು 3 ಆಲೂಗಡ್ಡೆ ತೊಗೊಂಡಿದ್ದೇನೆ. ಇವಾಗ ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಸಣ್ಣ ಕಟ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ತುಂಬ ಸಣ್ಣ ಕೂಡ ಅಲ್ಲ, ತುಂಬ ದೊಡ್ಡದು ಕೂಡ ಅಲ್ಲ. ಯಾಕಂದರೆ ಇದು ನಾವು ಚಪಾತಿಗೆ ಮಾಡ್ತಾ ಇರೋದ್ರಿಂದ ತುಂಬ ನೀವು ಸಣ್ಣ ಕಟ್ ಮಾಡಿಕೊಂಡ್ರೆ ಅದೆಲ್ಲ ಬೆಂದು ಕಲಡಿ ಹೋಗುತ್ತೆ. ಅದು ನೀವು ಬೇಯಿಸ್ಕೊಳ್ಳುವಾಗ ಅದರಿಂದ ಈ ಸೈಜಲ್ಲಿ ಮಾಡಿಕೊಂಡು ನೀವು ಹಾಫ್ ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಇವಾಗ ಇದನ್ನು ಕಟ್ ಮಾಡಿದ್ದೇನೆ. ಈ ರೀತಿ ನೀವು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಂದರೆ ತುಂಬ ಮೆತ್ತಗಾಗಿ ಹೋಗುತ್ತೆ ವಿಸಿಲ್ ಬಂದರೆ. ಅದರಿಂದ ಈ ಪಾತ್ರೆಯಲ್ಲಿ ಹಾಕಿ ನೀವು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ಹದದಲ್ಲಿ ಕಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ. ಇವಾಗೆಲ್ಲ ಇದನ್ನು ಬೇಯಿಸ್ಕೊಳ್ತೇನೆ. ನೋಡಿ, ಈ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ, ಇಷ್ಟಿದೆ. ತುಂಬ ಮೆತ್ತಗೆ ಕೂಡ ಆಗಬಾರ್ದು. ಹಾಫ್ ಬಾಯಿಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಇದನ್ನು ಒಗ್ಗರಣೆ ಮಾಡ್ತೇನೆ. ಇವಾಗೊಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಇಟ್ಟು ಅದಕ್ಕೆ 1 ಸ್ಪೂನು ಸಾಸಿವೆ ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ ಇಷ್ಟು ಹಾಕಬೇಕು. ಹಾಕಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇದು ಫ್ರೈ ಆಗ್ತಾಯಿದೆ. ಇದು ನಿಮಗೆ ಆಲೂಗಡ್ಡೆ ಫ್ರೈ ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸಡನ್ನಾಗಿ ಏನಾದರೂ ಗ್ರೇವಿ ಮಾಡಬೇಕು, ಸಡನ್ನಾಗಿ ಚಪಾತಿ ಮಾಡ್ತೀರಿ ಯಾರಾದರೂ ಬಂದು ಹೇಳುವಾಗ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅರ್ಜೆಂಟಾಗಿ ಆಗೋಗುತ್ತೆ. ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಆಲೂಗಡ್ಡೆ ಕೂಡ ಬೇಗ ಬೇಯುತ್ತಲ್ವ, ಅದರಿಂದ ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಹಾಕ್ಬೇಕು. ಇವಾಗ ಇದು ಫ್ರೈ ಆಯಿತು. ಇವಾಗ ಆಲೂಗಡ್ಡೆ ಬೇಯಿಸಿ ಇಟ್ಕೊತೇವಲ್ಲ, ಇನ್ನು ಹಾಕ್ಬೇಕಾಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ 1/4 ಸ್ಪೂನು ಅರಿಶಿಣದ ಪೌಡ್ರ್ ಹಾಕ್ತಾಯಿದ್ದೇನೆ. ಮತ್ತೊಂದು 1/4 ಸ್ಪೂನು ಉಪ್ಪು, ಮತ್ತೊಂದು ಇದಕ್ಕೆ ಖಾರಕ್ಕೆ ಹಸಿಮೆಣಸಿನಕಾಯಿ ಏನು ಹಾಕ್ಲಿಕ್ಕಿಲ್ಲ. ಇದು ಖಾರದ ಪೌಡ್ರ್ ಹಾಕೋದು. ಇದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಖಾರದ ಪೌಡ್ರನ್ನು ಹಾಕಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಂದರೆ ದಿಢೀರಂತ ಮಾಡುವಂಥದ್ದು. ಸಡನ್ನಾಗಿ ಯಾರಾದರೂ ಬಂದರೆ ಇವಾಗ ಏನಾದರೂ ಮಾಡಬೇಕು, ತರಕಾರಿ ಎಲ್ಲ ಮನೆಯಲ್ಲಿ ಏನಿಲ್ಲ ಅಂದರೆ ಆಲೂಗಡ್ಡೆ ನಾರ್ಮಲಿ ಎಲ್ಲರ ಮನೇಲಿ ಇರುತ್ತಲ್ಲ, ಅವಾಗ ಇದನ್ನು ಸಡನ್ನಾಗಿ ಮಾಡ್ಕೊಳ್ಬೋದು. ಆಲೂಗಡ್ಡೆ ಒಂದು ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ, ಎಲ್ಲರ ಮನೇಲಿ ಇರುತ್ತಲ್ಲ, ಅಂಥ ಟೈಮಲ್ಲೆಲ್ಲ ಇದು ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಫ್ರೈ ಆಯಿತು. ಇಷ್ಟೇ ಸಿಂಪಲ್ ಇದು ಮಾಡ್ಕೊಳ್ಳೋದು. ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಅದರ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಅದು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಗರಂ ಮಸಾಲ ಪೌಡ್ರ್ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಇದು ಕಸ್ತೂರಿ ಮೇಥಿ ಅಂತ ಇದನ್ನು ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಆಲೂ ಫ್ರೈ. ಇದು ನಮ್ಮದು ನಾವು ಹೈದರಾಬಾದಲ್ಲಿದ್ದಾಗ ತೆಲುಗಿನವರು ತುಂಬ ಮಾಡ್ತಾರೆ. ಅವರಿಗೆ ತುಂಬ ಫೇಮಸ್ ಇದು ಆಲೂ ಫ್ರೈ ಅಂದರೆ. ಅವರಿಗೊಂದು ಕಂಪಲ್ಸರಿಯಾಗಿ ಅವರ ಫುಡ್ಡಲ್ಲಿ ಇದೊಂದು ಕಂಪಲ್ಸರಿಯಾಗಿರುತ್ತೆ ಆಲೂ ಫ್ರೈ ಅನ್ನೋದು. ಇದು ಇವಾಗ ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ. ಇವಾಗ ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ. ಇದು ನಿಮಗೆ ಚಪಾತಿ ಜೊತೆ, ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಗೆ ಯಾರಾದರೂ ನೆಂಟರು ಬಂದರು ಅಂದರೆ ತಕ್ಷಣ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಅಷ್ಟೇ ರುಚಿ ಕೂಡ ಆಗಿರುತ್ತೆ. ಯಾರಿಗೆಲ್ಲ ಆಲೂಗಡ್ಡೆ ಇಷ್ಟ ಇರುತ್ತೆ ಅವರಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಇದು ಸಡನ್ನಾಗಿ ಮಾಡ್ಬೋದು. ಇವತ್ತು ನಾನು ಕೂಡ ಬೆಳಿಗ್ಗೆ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಕಾಲೇಜ್ ಇರುತ್ತಲ್ವ, ಅರ್ಜೆಂಟಾಗಿ ಮಾಡುವ ಚಪಾತಿ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದೇ ರೀತಿ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.